ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಉಡುಪಿಯ ದಿ ಒರಿಜಿನಲ್ ಆಭರಣ ಜುವೆಲ್ಲರ್ಸ್ನಲ್ಲಿ ತಯಾರಿಸಲ್ಪಟ್ಟ ಸುಮಾರು 7 ಕಿಲೋ ತೂಕದ ಸ್ವರ್ಣ ಗರುಡ ವಾಹನದ ಹಸ್ತಾಂತರ ಕಾರ್ಯಕ್ರಮ ಆಭರಣದ ಕೃಷ್ಣಾಭರಣ ನಿವೇಶನದಲ್ಲಿ ಜರುಗಿತು. ಈ ಸಮಾರಂಭದಲ್ಲಿ ಆಭರಣ ಜುವೆಲ್ಲರ್ಸ್ನ ನಿರ್ದೇಶಕ ಮಹೇಶ್ ಕಾಮತ್, ಶ್ರೀಮತಿ ಸಂಧ್ಯಾ ಕಾಮತ್, ವೀಣಾ ಕಾಮತ್, ಸಾತ್ವಿಕ್ ಮತ್ತು ಆಕಾಶ್ ಕಾಮತ್, ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆ ಗಣಪತಿ ಪೈ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕರ್ನಾಟಕ ಮತ್ತು ಗೋವಾದ ಅನೇಕ ದೈವಸ್ಥಾನಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪರಿಕರಗಳನ್ನು ನಿರ್ಮಿಸಿದ ಖ್ಯಾತಿ ಉಡುಪಿಯ ಆಭರಣ ಜುವೆಲ್ಲರ್ಸ್ಗಿದೆ. ನೂತನವಾಗಿ ಇತ್ತೀಚೆಗೆ ಆರಂಭಗೊಂಡ ಬೆಂಗಳೂರಿನ ಜಯನಗರ ಹಾಗೂ ಗೋವಾದ ಪಣಜಿ, ಮಡಂಗಾಂವ್, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನ 17 ಸ್ಥಳಗಳಲ್ಲಿ ಒಟ್ಟು 20 ಮಳಿಗೆಗಳನ್ನು ಆಭರಣ ಜುವೆಲ್ಲರ್ಸ್ ಹೊಂದಿದೆ. ಆಭರಣ ಜುವೆಲ್ಲರ್ಸ್ ಕರ್ನಾಟಕ ಮತ್ತು ಗೋವಾದಲ್ಲಿ ಅತ್ಯಂತ ಪ್ರಸಿದ್ಧವಾದ ಆಭರಣ ಬ್ರ್ಯಾಂಡ್ ಆಗಿದ್ದು, ಶ್ರೀಮಂತ 90 ವರ್ಷಗಳ ನಂಬಿಕೆಯ ಪರಂಪರೆಯನ್ನು ಹೊಂದಿದೆ. ನೈಜ ಬೆಲೆ, ನೈತಿಕ ಆಚರಣೆಗಳು, ಉತ್ತಮ ಕರಕುಶಲತೆ ಮತ್ತು ಗುಣಮಟ್ಟದ ಭರವಸೆಯ 4 ಸ್ತಂಭಗಳ ಮೇಲೆ ನಿಂತಿದೆ. ಇವತ್ತು ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಒಂದು ಸ್ವರ್ಣಗರುಡ ವಾಹನವನ್ನು ನಾವು ಆಭರಣ ಜ್ಯುವೆಲ್ಲರ್ಸ್ ಉಡುಪಿಯಿಂದ ಡೆಲಿವರಿ ತಗೊಂಡು ಹೋಗ್ತಾ ಇದ್ದೇವೆ. ಮಂಜೇಶ್ವರ ದೇವಸ್ಥಾನ ಅಂದರೆ ನಮ್ಮ ಒಂದು GSB ಸಮಾಜದ ಅತ್ಯಂತ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮಗೆ ನಮ್ಮ ಪ್ರಶ್ನೆ ರೂಪದಲ್ಲಿ ದೇವರಿಗೆ ಸ್ವರ್ಣಗರುಡ ವಾಹನವನ್ನು ಸಮರ್ಪಿಸಬೇಕು ಹೇಳಿ ಸೂಚನೆ ಬಂತು. ಅದೇ ಪ್ರಕಾರ ನಾವು ವರ್ಷದ ಹಿಂದೆ ಈ ಸ್ವರ್ಣಗರುಡ ವಾಹನದ ಕೆಲಸ ಪ್ರಾರಂಭ ಮಾಡಿ ಇವತ್ತು ಈ ವಾಹನವನ್ನು ಸಂಪೂರ್ಣವಾಗಿ ಇಲ್ಲಿ ಮಾಡಿಸಿ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಮಂಜೇಶ್ವರ ದೇವಸ್ಥಾನಕ್ಕೆ 18 ಪೇಟೆಯ ದೇವಸ್ಥಾನ ಎಂದು ಹೇಳ್ತಾರೆ. ನಮ್ಮ ದೇವರಿಗೆ 18 ಪೇಟೆಯ ಒಡೆಯ ಎಂದು ಹೇಳ್ತಾರೆ. ಆದ್ದರಿಂದ ಇವತ್ತು ನಾವು ಈ ಸಾಯಂಕಾಲ ಇಲ್ಲಿಂದ ಹೊರಟುಕೊಂಡು ನಮ್ಮ ಎಲ್ಲ 18 ಪೇಟೆಯ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದೇವೆ. ಅಲ್ಲಿ ದೇವರಿಗೆ ನಾವು ಹೋಗಿ ನಮ್ಮ ವಂದನೆಗಳನ್ನು ಸಲ್ಲಿಸಿ ಊರಿನವರಿಗೆ ಕೂಡ ಈ ಗರುಡ ವಾಹನವನ್ನು ನೋಡುವಂಥ ಅವಕಾಶವನ್ನು ಮಾಡಿ 3 ದಿನ ಈ 18 ಪೇಟೆಗೆ ಹೋಗಿ ನಾವು ಆದಿತ್ಯವಾರದಿಂದ ಸಾಯಂಕಾಲ ಮಂಜೇಶ್ವರ ಪೇಟೆಗೆ ವಾಪಸ್ ಹೋಗಿ ದೇವಸ್ಥಾನದಲ್ಲಿ ಈ ವಾಹನವನ್ನು ಸಮರ್ಪಿಸ್ತಾ ಇದ್ದೇವೆ. ನವೆಂಬರ್ 4 ತಾರೀಕಿಗೆ ನಮ್ಮ ಕಾಶಿ ಮಠಾಧೀಶರಾದ ಶ್ರೀಮತ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಕೋಟೇಶ್ವರ ಮೊಕ್ಕಾಂನಿಂದ ಮಂಜೇಶ್ವರಕ್ಕೆ ಬಂದು ಈ ಗರುಡ ವಾಹನವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದವರು ಎಲ್ಲರೂ ಮಂಜೇಶ್ವರಕ್ಕೆ ಬಂದು ಈ ಅತ್ಯಂತ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹೇಳಿ ಎಲ್ಲರಿಗೂ ನಾನು ವಿನಂತಿಸ್ತೇನೆ.